ಹಾಯ್ ಸ್ನೇಹಿತರೆ, ಜಿ.ವಿ.ಕೆ ಸ್ಟಡಿ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಇವತ್ತಿನ ದಿನ ಜೂನ್ 25 ಮತ್ತು 26ರ ಪ್ರಮುಖ ಪ್ರಚಲಿತ ಘಟನೆಗಳು. ಅದೇ ರೀತಿ ಮೊದಲನೇ ಪ್ರಶ್ನೆ ಯಾವುದಪ್ಪ ಅಂದರೆ, ಇತ್ತೀಚೆಗೆ ಏಷ್ಯನ್ ಪ್ಯಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ. ಇತ್ತೀಚೆಗೆ ಏಷ್ಯನ್ ಪ್ಯಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಥೈಲ್ಯಾಂಡ್ನಲ್ಲಿ ನಡೆದಿತ್ತು. ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಲಲಿತ್ ಉಪಾಧ್ಯಾಯ ಇತ್ತೀಚೆಗೆ ಯಾವ ಕ್ರೀಡೆಯಿಂದ ನಿವೃತ್ತರಾದರು? ಸರಿಯಾದ ಉತ್ತರ ಆಪ್ಷನ್ ಬಿ. ಇತ್ತೀಚೆಗೆ ನಿವೃತ್ತರಾದ ಲಲಿತ್ ಉಪಾಧ್ಯಾಯವು ಹಾಕಿ ಕ್ರೀಡೆಯಿಂದ ನಿವೃತ್ತರಾಗಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ನಿಧನ ಹೊಂದಿದ ದಿಲೀಪ್ ದೋಷಿ. ಇತ್ತೀಚೆಗೆ ನಿಧನ ಹೊಂದಿದ ದಿಲೀಪ್ ದೋಷಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದು? ದಿಲೀಪ್ ದೋಷಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದು? ಸರಿಯಾದ ಉತ್ತರ ಆಪ್ಷನ್ ಸಿ. ಇವು ಕ್ರಿಕೆಟ್ ಆಟಕ್ಕೆ ಸಂಬಂಧಿಸಿದ್ದು. ನೆಕ್ಸ್ಟ್ ಕ್ವಶನ್, 2025ರ ಜಾಗತಿಕ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕ ಭಾರತ ಎಷ್ಟನೇ ಸ್ಥಾನ ಪಡೆದಿದ್ದು? ಸರಿಯಾದ ಉತ್ತರ ಆಪ್ಷನ್ ಡಿ. 99ನೇ ಸ್ಥಾನ. 67 ಅಂಕದೊಂದಿಗೆ 99ನೇ ಸ್ಥಾನ ಪಡೆದಿದ್ದು. ಇದು ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕ ಬಿಡುಗಡೆ ಮಾಡಿದ್ದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅವರು ಈ ವರದಿಯನ್ನು ಬಿಡುಗಡೆ ಮಾಡಿದ್ದು. ಇದರಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದು ಯಾವುದಪ್ಪ ಅಂದರೆ ಫಿನ್ಲ್ಯಾಂಡ್. ಮೊದಲನೇ ಸ್ಥಾನ ಫಿನ್ಲ್ಯಾಂಡ್. ನೆಕ್ಸ್ಟ್ ಎರಡನೇದು ಸ್ವೀಡನ್. ನೆಕ್ಸ್ಟ್ 3 ಡೆನ್ಮಾರ್ಕ್. ಮೂರನೇ ಸ್ಥಾನ ಡೆನ್ಮಾರ್ಕ್. ಈ ಫಿನ್ಲ್ಯಾಂಡ್ ಮೊದಲನೇ ಸ್ಥಾನ, ನೆಕ್ಸ್ಟ್ ಸ್ವೀಡನ್, ಮೂರನೇ ಸ್ಥಾನ ಡೆನ್ಮಾರ್ಕ್. ನಂತರ ಅಮೇರಿಕ. ಒಟ್ಟು ಅಮೇರಿಕ 44ನೇ ಸ್ಥಾನದಲ್ಲಿದ್ದು, ಚೀನಾ ಒಟ್ಟು 49ನೇ ಸ್ಥಾನ, ಹಾಗೂ ನೆರೆಯ ದೇಶರಾದ ಪಾಕಿಸ್ತಾನ ಒಟ್ಟು 140ನೇ ಸ್ಥಾನದಲ್ಲಿದ್ದು, ಹಾಗೂ ಶ್ರೀಲಂಕಾ 93ನೇ ಸ್ಥಾನದಲ್ಲಿದ್ದು. ಇದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅವರು ಈ ವರದಿಯನ್ನು ಬಿಡುಗಡೆ ಮಾಡಿದ್ದು. ನೆಕ್ಸ್ಟ್ ಕ್ವಶನ್, 2025ರ ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ. 115ನೇ ಸ್ಥಾನದಲ್ಲಿದ್ದು. 2025ರ ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಭಾರತ 115ನೇ ಸ್ಥಾನದಲ್ಲಿದ್ದು. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಹತ್ಯಾ ದಿವಸ ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಸಂವಿಧಾನ ಹತ್ಯಾ ದಿವಸವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ. ಜೂನ್ 25ರಂದು ಪ್ರತಿ ವರ್ಷ ಸಂವಿಧಾನ ಹತ್ಯಾ ದಿವಸ. ಎದಕ್ಕಂದ್ರೆ 1975ರಲ್ಲಿ ಜೂನ್ 25ರಂದು ಪ್ರಧಾನಿ ಮಂತ್ರಿಯಾದ ಇಂದಿರಾ ಗಾಂಧಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದು. ಆದ ಕಾರಣ ಪ್ರತಿ ವರ್ಷ ಜೂನ್ 25ರಂದು ಸಂವಿಧಾನ ಹತ್ಯಾ ದಿವಸ ಎಂದು ಆಚರಿಸಲಾಗುತ್ತಿದೆ. ನೆಕ್ಸ್ಟ್ ಕ್ವಶನ್, ಟೆಸ್ಟ್ ಪಂದ್ಯದ 2 ಇನ್ನಿಂಗ್ಸ್ಗಳಲ್ಲಿ ಇತ್ತೀಚೆಗೆ ಶತಕ ಗಳಿಸಿದ ವಿಶ್ವದ ಮೊದಲ ಭಾರತೀಯ ಮತ್ತು ಎರಡನೇ ವಿಕೆಟ್ ಕೀಪರ್ ಎಂಬ ಸಾಧನೆ ಇತ್ತೀಚೆಗೆ ಯಾರು ಮಾಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ. ರಿಷಬ್ ಪಂತ್. ಟೆಸ್ಟ್ ತಂಡದ ವೈಸ್ ಕ್ಯಾಪ್ಟನ್ ಆದ ರಿಷಬ್ ಪಂತ್ ಅವರು ಈ ಸಾಧನೆಯನ್ನು ಮಾಡಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ಆಯ್ಕೆಯಾದ ಕ್ರಿಸ್ಟಿ ಕೋವೆಂಟ್ರಿ ಯಾವ ದೇಶದವರಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಬಿ. ಜಿಂಬಾಬ್ವೆ ದೇಶದವರು. ಕ್ರಿಸ್ಟಿ ಕೋವೆಂಟ್ರಿ ಯಾವ ದೇಶದ್ದು? ಜಿಂಬಾಬ್ವೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ದಿ ಎಮರ್ಜೆನ್ಸಿ ಡೈರೀಸ್ ಯಾರ ಪ್ರಯಾಣವನ್ನು ವಿವರಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ. ನರೇಂದ್ರ ಮೋದಿಯವರ ಪ್ರಯಾಣವನ್ನು ಈ ದಿ ಎಮರ್ಜೆನ್ಸಿ ಡೈರೀಸ್ ಎಂಬ ಪುಸ್ತಕವನ್ನು ವಿವರಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಶಕ್ತಿ ಎಂಬ ಡಿಜಿಟಲ್ ಉಪಕ್ರಮವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ. ಆಂಧ್ರ ಪ್ರದೇಶ ಸರ್ಕಾರ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಶಕ್ತಿ ಎಂಬ ಡಿಜಿಟಲ್ ಉಪಕ್ರಮವನ್ನು ಪ್ರಾರಂಭಿಸಿದ್ದು.
ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ 100% ರೈಲು ವಿದ್ಯುದೀಕರಣ ಸಾಧಿಸಿದ 24ನೇ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಗುಜರಾತ್ ರಾಜ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ, ಗುಜರಾತ್. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳಲ್ಲಿ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಒಬಿಸಿ ಸ್ಥಾನಮಾನ ಮತ್ತು ಮೀಸಲಾತಿಯನ್ನು ಯಾವ ರಾಜ್ಯ ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಅಸ್ಸಾಂ ಸರ್ಕಾರವು ಇತ್ತೀಚೆಗೆ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳಲ್ಲಿ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಒಬಿಸಿ ಸ್ಥಾನಮಾನ ಮತ್ತು ಮೀಸಲಾತಿಯನ್ನು ಘೋಷಿಸಿದ್ದು ಅಸ್ಸಾಂ ಸರ್ಕಾರ. ನೆಕ್ಸ್ಟ್ ಕ್ವೆಶ್ಚನ್, ಪ್ರತಿಷ್ಠಿತ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿ ಆಗಿರುವ ವಿಂಬಲ್ಡನ್ ಯಾವಾಗ ಆರಂಭವಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಎ, 1877ರಲ್ಲಿ ಗ್ರ್ಯಾಂಡ್ ಸ್ಲಾಮ್ ಆದ ವಿಂಬಲ್ಡನ್ ಆರಂಭವಾಗಿದ್ದು, ಇದು 2027ರಲ್ಲಿ 150 ವರ್ಷ ಪೂರ್ಣಗೊಳ್ಳಿದ್ದು, ಇದರ ನೆನಪಿಗಾಗಿ ಬ್ರಿಟನ್ ದಿಗ್ಗಜ ಆ್ಯಂಡಿ ಮರ್ರೆ ಅವರ ಪ್ರತಿಮೆ ಸ್ಥಾಪನೆಗಾಗಿ 2027ರಲ್ಲಿ 150 ವರ್ಷ ಪೂರ್ಣಗೊಂಡಿದ್ದ ಕಾರಣ ಅವರ ಪ್ರತಿಮೆಯನ್ನು ಸ್ಥಾಪಿಸುವುದಾಗಿ ಘೋಷಿಸಿದ್ದು. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಿಶನ್ ಗಂಗಾ ಮತ್ತು ರಾಟ್ಲಿ ಜಲ ವಿದ್ಯುತ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಜಮ್ಮು ಕಾಶ್ಮೀರ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಿಶನ್ ಗಂಗಾ ಮತ್ತು ರಾಟ್ಲಿ ಜಲ ವಿದ್ಯುತ್ ಯೋಜನೆ ಇದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ್ದು. ಇದು 1960ರಲ್ಲಿ ಸಿಂಧು ಜಲ ಒಪ್ಪಂದಕ್ಕೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಿಂದ ಈ ಒಪ್ಪಂದವನ್ನು ಜಾರಿಗೆ ಬಂದಿತು. ಇತ್ತೀಚೆಗೆ ನಡೆದ ಪಹಲ್ಗಾಮ್ ದಾಳಿಯಲ್ಲಿ ಈ ಸಿಂಧು ನದಿಯ ಒಪ್ಪಂದವನ್ನು ಭಾರತ ಸರ್ಕಾರ ರದ್ದುಗೊಳಿಸಿತು. ಆದ ಕಾರಣ ಕಿಶನ್ ಗಂಗಾ ಮತ್ತು ರಾಟ್ಲಿ ವಿದ್ಯುತ್ ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಭಾರತ ತಿಳಿಸಿತ್ತು. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಮೊದಲ ಬಾರಿಗೆ ಆದಾಯ ತೆರಿಗೆಯನ್ನು ವಿಧಿಸಲು ಯಾವ ದೇಶ ಚಿಂತನೆ ನಡೆಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಓಮನ್ ದೇಶ ಇತ್ತೀಚೆಗೆ ಮೊದಲ ಬಾರಿಗೆ ಆದಾಯ ತೆರಿಗೆಯನ್ನು ವಿಧಿಸಲು ಘೋಷಿಸಿದ್ದು. ಓಮನ್ ದೇಶದ ರಾಜಧಾನಿ ಮಸ್ಕಟ್. ಓಮನ್ ದೇಶದ ರಾಜಧಾನಿ ಯಾವುದಪ್ಪ ಅಂದ್ರೆ ಮಸ್ಕಟ್. ಇದು ಮೊದಲ ಬಾರಿಗೆ ಓಮನ್ ರಾಷ್ಟ್ರ ತನ್ನ ಪ್ರಜೆಗಳಿಗೆ ಆದಾಯ ತೆರಿಗೆ ವಿಧಿಸಲು ಮುಂದಾಗಿದ್ದು, ಈ ರೀತಿ ತೆರಿಗೆ ವಿಧಿಸಿದ ಮೊದಲ ಗಲ್ಫ್ ರಾಷ್ಟ್ರ ಎನಿಸಿಕೊಳ್ಳಲಿದ್ದು, ಇದು ಪಶ್ಚಿಮ ಏಷ್ಯಾದ ದೇಶವಾಗಿದ್ದು, ಗಡಿ ಯಾವುದಪ್ಪ ಅಂದ್ರೆ ಸೌದಿ ಅರೇಬಿಯಾ ಮತ್ತು ಯಮನ್ ದೇಶ ಹಂಚಿಕೊಂಡಿದ್ದು. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಚಿಯೋಸ್ ಯಾವ ದೇಶದಲ್ಲಿದೆ? ಚಿಯೋಸ್ ದ್ವೀಪ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಗ್ರೀಸ್ ದೇಶದಲ್ಲಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಚಿಯೋಸ್ ದ್ವೀಪ ಗ್ರೀಸ್ ದೇಶದಲ್ಲಿದ್ದು, ಇದು ಇತ್ತೀಚೆಗೆ ನಡೆದ ಚಿಯೋಸ್ ದ್ವೀಪ್ನಲ್ಲಿ ಕಾಡ್ಗಿಚ್ಚು ಸಂಭವಿಸಿದ ಕಾರಣ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದು. ಇತ್ತೀಚೆಗೆ ಈ ಚಿಯೋಸ್ ದ್ವೀಪಿನಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಕಾರಣ ಈ ದ್ವೀಪನು ಸುದ್ದಿಯಲ್ಲಿತ್ತು. ಇತ್ತೀಚೆಗೆ ಶುಭಾಂಶು ಶುಕ್ಲಾ ಯಾವ ರಾಕೆಟ್ ಮುಖಾಂತರ ಬಾಹ್ಯಾಕಾಶಕ್ಕೆ ತೆರಳಿದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಫಾಲ್ಕನ್ 9 ರಾಕೆಟ್ ಮುಖಾಂತರ ಬಾಹ್ಯಾಕಾಶಕ್ಕೆ ತೆರಳಿದ್ದು. ಇದು ಇತ್ತೀಚೆಗೆ ಈ ಆಂತರಿಕ ಕಾರ್ಯಕ್ರಮದ ಭಾಗವಾಗಿ ಭಾರತದ ಗಗನಯಾತ್ರಿ
ಶುಭಾಂಶು ಶುಕ್ಲಾ ಅವರು ಫಾಲ್ಕನ್ 9 ರಾಕೆಟ್ ಮುಖಾಂತರ ಗಗನಯಾತ್ರೆಗೆ ತೆರಳಿದ್ದು.